ಸಿಗೋಬೇ ಸಿಗೋ ಯಾಕೋ ಬೇಕಾರಿ ಯಾಕ ಕಾಕ ಹತ್ತಿ ವ್ಯಾಪಾರ ಭಾಳ ಮಾಡ್ಯಾನಂತ ಹಾ ಹಾ ಹೋಗುವಾಗ ರೊಕ್ಕ ಕಮ್ಮಿ ಕೊಟ್ಟಿ ಅವಾಗ ಅಲ್ಲಿ ಸಿಕ್ಕಾಪಟ್ಟೆ ಹತ್ತಿ ವ್ಯಾಪಾರ ಮಾಡ್ಯಾನವ ಹೌದಾ ರೊಕ್ಕ ಕೊಡುವ ಒಂದು 10,000 ರೂಪಾಯಿ ಕಮ್ಮಿ ಆಗ್ಯಾವ ಹಾ ಹಾ ಹಾಗಾದ್ರೆ ತಗೊಂಡ್ ಹೋಗ್ಬಾ ಹಂಗಾದ್ರೆ ತಾಬೇ ಹಿಡಿಪ ಮುಂದೆ ಬಾ ಸಿಗವ ಸಿಗೋಬೇ ಸಿಗವ ಹಾ ಏನ್ ಬೇ ಏನೋ ಹೊಸನಾಥ್ ಕಾಣತ್ತಲ್ಲ ಅದೆಲ್ಲ ನಿನಗೆ ಎದಕ್ಕೆ ಬೇಕಾಗೈತಿ ರೊಕ್ಕ ಕೊಟ್ಟದನ್ನ ತಗೊಂಡ್ ಹೋಗು ಅಂತ ನನಗ ಅಲ್ಲ ಬೇ ಹಾ ಮತ್ತೆ ನಿಮ್ಮ ಮನೆ ಒಪ್ತಿದ್ದೆ ನಾನು ಹೌದು ಬಾದ್ರ ಮಗಗ ಇದನ್ನೆಲ್ಲ ನೋಡ್ರ ಮತ್ತೆ ಹೊಟ್ಟೆ ಸಂಕಟ ಆಗುದಿಲ್ಲ ಸಂಕಟ ಆಗತೈತಿ ಹಾ ಅಲ್ಲೇ ಸೈಡ್ ಒಂದು ಚರಗ್ ನೀರ್ದಾವ ತಂಪನ್ನು ಕುಡಿದು ಹೋಗ್ಬಿಡ ಆದ್ರ ಅದ್ ಬಿಡುವ ನಮ್ಗಾರ ಅದಕ್ಕೆ ಬೇಕಾ ಹೋಗಿ ಹೇಳ್ತಾನೆ ಹಾ ಹೋಗ್ ಕಾಕ 10,000 ರೂಪಾಯಿ ತಾಳಿ ನೋಡ್ಪ ಬೇಗ 10,000 ತಂದಿರ್ವಿ ಏನೋ ತಾಳಿ ನೋಡ್ಪ ಹಾಗಾದ್ರೆ ಕೊಡುವಂತೆ ನಾವು ಹೋಪ ಬೇಗ ಓ ಕಾಕ ಮನಿ ಕಡೆ ವ್ಯವಸ್ಥೆ ಹೇಗಿರುವುದು ಕಾಕ ಮನೆ ಕಡೆ ಅವಸ್ಥೆ ಕೇಳಿದ್ಯಾ ಹೌದು ನೋಡ ಬೇಗಾರಿ ಹೇಳ್ತಾನೆ ಕೇಳು ಬೇಗಾರಿ ಅದೇನು ಹೇಳಂತ ನಾವು ಏನು ಹೇಳಲು ಕಾಕ ಮನೆಯಾಗ ಸಿಗವನ ಏನು ಹೇಳಲು ಮನೆಯಾಗ ಸಿಗವನ ರಬಾಟ ಬಗಲ್ಕ ಬೋಟ ಕಳ್ದ ಕೋಟಕ ಕೋಟಕ್ಕೆ ಬೋಟ್ ಕಳ್ದ ಕೋಟ ಕೋಟಕ್ಕೆ ಕೋಟಕ ಕೋಟಕ್ಕೆ ಅಗಲಗ ಬೋಟ್ ಬೆಟ್ಟ ಕೋಟ ಕೋಟಕ್ಕ ಏನ ಹೇಳಲು ಕಾಕ ಮನೆಯಾಗ ಸಿಗವನ ರಬಾಟ ಏನ ಹೇಳಲು ಕಾಕ ಮನೆಯಾಗ ಸಿಗವನರ ಬಾಟ ಕಾಕ ಮನೆ ಕಡೆ ಅವಸ್ಥೆ ಕೇಳಿದೆ ನೀ ಹೌದು ನೋಡ ಬೇಗಾರಿ ಏನ್ಪ ಲಗಳ್ಯಾರ ಮನೆ ಚಿಲಕ ಎಡಕ್ ಬೆದ್ದ ಬಲಕ್ ಗಿಲಕ್ 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 ಕೆಳದಪ್ಪ ಏನು ಮಾತನಾಡುತ್ತೀರಿ ಬೇಗಾರಿ ಏನ್ ಇದ್ದಿದ್ದು ಹೇಳಿಲ್ಲಪ್ಪ ಬೇಗಾರಿ ಹ ಆದ ಕಾರಣವೇನು ಅಲ್ಲ ಕಾಕ ಹ, ಯಾವ ಒಬ್ಬವ ಮುಳುಬುದ ಕಾಮಾಣ ಅಂತಾವ ಹ, ಬೂಟ್ ಕಳದ ಬಾಗಲ ಬೂಟ್ ಬಿಟ್ಟಾನ ಹ, ಕೋಟ್ ಕಳದ ಗೂಟಕ್ಕೆ ಹಾಕ್ಯಾನ ಹ. ಸಿಗೋಣ ಅಂತ ಕೂತ್ ತೊಡೆ ಮ್ಯಾಲ ತೊಡೆ ಕಾಚು ಕೂಚು ಕಾಚು ಕೂಚು ಎಬ್ಸ ನೋಡ್ಪ ಬೇಗಾರಿ ಹ ನಿನಗ ಗುರುತು ತಪ್ಪಿರಬಹುದು ನೋಡು ಅವರು ನನ್ನ ಚಿಕ್ಕ ಇರ್ಪಾಕ್ಷ ಬಸವಂತರು ಇರಬೇಕು ಕಾಕ ಅವ್ರನ್ನೇನು ನೋಡಿಲ್ಲ ನಾನು ಇರ್ಪಾಕ್ಷಿ ಬಸವಂತರನ ಇಂತಿಂತ ತೊಡಿ ಇಂತಿಂತ ರಾಟ್ಟಿ ಕಾಕ ಇವ್ ಯಾವ ಮುಳುಬತ್ಲ ಕಾಮಾಣ ಅಂತಲ್ಲ ನೋಡ್ಪ ಬೇಗಾರಿ ಹ ಇನ್ನು ಮೇಲೆ ತಡ ಮಾಡಕ್ ಕಾರಣವಿಲ್ಲ ಹ. ಬೇಗನೆ ಹೋಗ ನಡೆಯುವಂತ ನಡಿಪ ಹೋಗೋಣ ಆನೆಯ ಪಾರಕ್ಕೆ ಹೋಗಿ ತಿರುಗಿ ಬರುವುದರಲ್ಲಿ ಹಗಲಿ ಹೊತ್ತಿನಲ್ಲಿ ಬಾಗಲ ಬಂದು ಹೊಲಕ್ಕೆ ಹೋಗಬೇಕಾದರೆ ಕೀಲಿಯನ್ನು ಹಾಕತಕ್ಕದ್ದು ನೆರಮಣಿಗೆ ಹೋಗಬೇಕಾದರೆ ಚಿಲಕವನ್ನು ಹಾಕತಕ್ಕದ್ದು ಇದು ಅಲ್ಲದೆ ಅಲ್ಲಿ ಬೇಗಾರಿಯ ಎಳೆದು ಇಲ್ಲಿ ಊರೊಳಗಿನ ಜನರು ಮಾತಾಡುವುದು ಇದನ್ನು ತಿಳಿದ ನೋಡಿದರೆ ನನಗೆ ಪೂರ್ಣ ಸಂಶಯ ಬರುತ್ತಿರುವುದು ನಾನಾದರೂ ಈಗಿಂದಲೇ ಸ್ವಲ್ಪ ಹೊತ್ತಿಲ್ಲ ಕಟ್ಟಿ ಮೇಲೆ ಕೂಡುತ್ತೇನೆ ದ್ವಾರ ಬಾಗಿಲಲ್ಲಿ ಹಿರಿಯನುಗುಳ್ಳು ಬಹಳ ಕೇಳುತ್ತಿರುವುದು ಹೇಗಾದ್ರೂ ಮಾಡಿ ಪಾರು ಮಾಡುವಂತವಳು ಹಾ ಹಾ ಸಂಘ ಏನು ತಳಪ್ಪ ಗಂಗಿ ಒಳಗ ಕದ ತೆಗಿ ಒಳಗನಗ ಒಳಗ ಕದ ತೆಗಿ ಒಳಗನಗ ಏನ್ ಮಾಡ್ತಿದ್ದಾಳಪ್ಪ ಗಂಗೆ ಒಳಗ ಕದ ತೆಗಿ ಒಳಗನಗ ಏನ್ ಮಾತಿದ್ದಾಳಪ್ಪ ಗಂಗಿ ಒಳಗ ಕದ ತೆಗಿ ಒಳಗನಗ ಒಂದೇ ನಂದನ ಬಂದ ಮಾಡ್ಯಾಳಲ್ಲಿ ಹಾಗೆ ಏನಂದ್ರ ಬಂದ ಮಾಡ್ಯಾಳಗ್ರಿ ಆಕೆ ಒಂದೇ ನಂದನ ಬಂದ ಮಾಡ್ಯಾಳಲ್ಲಿ ಹಾಗೆ ಏನಂದ್ರ ಬಂದ ಮಾಡ್ಯಾಳಗ್ರಿ ಆಕೆ ಬಹಳ ಸರಿ ನಾಗೆ ಹತ್ತಿ ನೋಡಲೆ ನಕ್ಕಿದ ತ್ಯಾಗ
ನನಗ ನಗೆ ಹತ್ತಿ ನೋಡಲಿ ನಕ್ಕಿಂದೆ ಕ್ಯಾಗ ಸಂಶಯ ಬಂದಿತ್ತು ಎನಗ ಬೆಳಗ್ಗೆ ಹತ್ತಿ ನೋಡ್ರಿ ನೊಕ್ಕಿದಕ್ಕಾಗ ಸಮಸ್ಯೆ ಬಂದಿತ್ತು ನನಗ ನಗೆ ಹತ್ತಿ ನೋಡಲಿ ಕ್ಯಾಗ ಸಂಶಯ ಬಂದಿತ್ತು ಎನಗ ಸಂಜೆ ಸುದ್ದಿ ಬಂದ ಮಾಡೋ ಊರಾಗ ಸಂಜೆ ಸುದ್ದಿ ಮಾತಾಡ್ತಾರೋ ಊರಾಗ ಸಂಜೆ ಸುದ್ದಿ ಮಾತಾಡ್ತಾರೋ ಊರಾಗ ಯಾನ್ ಸುದ್ದಿ ಮಾತಾಡ್ತಾರೋ ಊರಾಗ ಅಂತ ಒಟ್ಟಿ ಅನ್ನೋದು ಏನು ಬೇಡಿಕೆ ಹಾಡಿ ಆಗಲಿ ಕದ ಹಾಕ ಎಂತ ಒಟ್ಟಿಯನ್ನ ಇದ ಏನ್ ಬೆರಕೆ ಹಾಡಿ ಹಳ್ಳಿ ಕದಾಕೆ ಎಂತ ಒಟ್ಟಿ ಅನ್ನ ಇದು ಏನು ಬೇಡಿಕೆ ಹಾಡಿ ಆಗಲಿ ಕದ ಹಾಕ ಎಂತ ಬೆಟ್ಟಿಯನ್ನು ಇದು ಏನ್ ಬೆರಕೆ ಹಾಡಿ ಹಳ್ಳಿ ಕದಾಕೆ ಸಂಜೆ ಸುಂದರ ಬಂದ ಮಾಡಲಾಗಲಿ ಹಾಗೆ ಸಂಜೆ ಸುದ್ದಿ ಮಾತಾಡ್ತಾರೋ ಊರಾಗೆ ಏನು ಮಾತಿದ್ದಾಳಪ್ಪ ಗಂಗಿ ಒಳಗ ಕದ ತೆಗೆ ಒಳಗನಗ ದಳಪ್ಪ ಗಂಗೆ ಒಳಗ ಕದ ತೆಗೆ ಒಳಗ ಬಂದೇದಂದ್ರ ಬಂದ ಮಾಡಲಾಗಲಿ ಹಾಗೆ ಎಲ್ಲಂದ್ರ ಬಂದ ಮಾಡಾಳಗಲಿ ಹಾಕಿ ಬೇಗ ಕದವನ್ನು ತೆಗೆದರೆ ಒಳಿತಾಯ್ತು ಇಲ್ಲ ಹೋದರೆ ಕದವನ್ನು ಮುರಿದು ಒಳಗೆ ಬರುತ್ತೇನೆ ಎತ್ತರಲೇ ಉತ್ತಮ ಉಂಡೆ ಸಂಘ ಹೇಳುತ್ತೇನೆ ಕೇಳು ಸರ್ ಜೋಕಿ ಹಾ ಅಯ್ಯೋ ಸಂಘ ಮಾಡಲೆ ಹೇಗಾರು? ಅಯ್ಯೋ ಸಂಘ ಹೇಗಾರು? ಬಹಳ ಜೋಕಿ. ಮಾಡಲೆಂಗ ಈರ್ಯ ಬಂಧನ ಹೊರಗ ಅಯ್ಯೋ ಸಂಗಾಯ ಮಾಡಲಂಗೋ ಅಯ್ಯೋ ಸಂಗಾಯ ಮಾಡಲಂಗೋ ಮಾಡಲಂಗೋ ಈರ ಬಂಧನ ಹೊರಗ ಹಿರಿಯ ಬಂದಾನೋ ವೈರಿ ಕೈಯ ಹಿಡದಾನೋ ಚೂರಿ ಈರ ಜೋಕಿ. ಚೋರೆ ಹಿರಿಯ ಬಂದಾನೋ ವೈರಿ ಕೈಯ ಹಿಡದಾನೋ ಚೂರಿ ಈರ ಬಂದ ಹೇಗಾರು? ಬಹಳ ಜೋಕಿ. ಹೆಸರ ಕೊಂಡ ಕರಿಯ ದಾನ ಹೆಸರ ಕೊಂಡ ಕರಿಯ ದಾನ ಹೇಗಾರು? ಬಹಳ ಹುಷಾರಿ ನೋಡು. ಕಡಿಯುತ್ತಾನ ಅಯ್ಯೋ ಸಂಗಾಯ ಮಾಡಲಂಗೋ ಅಯ್ಯೋ ಸಂಗಾಯ ಮಾಡಲಂಗೋ ಮಾಡಲಂಗೋ ಬಂಧನ ಹೊರಗ ಸಂಘ ಈರೇ ಬೆಳಗರಿ ಬಂದು ಸಂಘ ಹೊರಗಾರು ನಿಂತಿದ್ದಾರು ಆದ ಕಾರಣ ಸಂಘ ನೀನು ಅಂಜಬಾರ್ದಾಗಿತ್ತು ನೋಡು ಕಕ್ಕ ಬಾ ಹುಷಾರಪ್ಪ ಬಹಳ ಜೋಕಿ ನೋಡು ಆಹಾ. ಹೌದ್ರಿ ದ್ವಾರ ಬಾಗಿಲಲ್ಲಿ ಹಿರಿಯನುಗುಳ್ಳು ಬಹಳ ಕೇಳುತ್ತಿರುವುದು ಹೌದು ದ್ವಾರ ಬಾಗಿಲಲ್ಲಿ ಹಿರಿಯ ಬಂದು ನಿಂತಿರುವುದು ಹಾ ಹಾ ನನ್ನನ್ನು ಹೇಗಾರು ಮಾಡಿ ಪಾರು ಮಾಡುವಂತವಳಾಗು ಕಕ್ಕ ಬಲು ಹುಷಾರಪ್ಪ ಬಹಳ ಜೋಕಿ ನೋಡು ಹಾ ಸಂಘ ನೀನೇನು ಚಿಂತೆ ಮಾಡಕ್ಕೆ ಹೋಗಬೇಡ ಸಂಘ ಹೇಗಾದ್ರೂ ಮಾಡಿ ನಾನು ನಿನ್ನ ಪಾರು ಮಾಡುತ್ತೇನೆ ಸಂಘ ಹೇಳುತ್ತೇನೆ ಕೇಳು ಮುತ್ಗಳ ಸಾವುಕಾರ ಕೋತ ಎಲೆ ತೊಗೊಂಬರಪ್ಪ ಅವ್ನ. ತೊಡಗ ಮಂಡಿಯಾದ ಹುಡುಗಿ ಗಂಗಿ ಕಡುತ್ತವ ಕದಿಂದ ಕದವನ್ನು ತೆಗೆ ಅಂದರೆ ಅಡವಡಿಸಿ ಗಡವಡಿಸಿ ಗಾವರಿ ಅವರು ನಾನೇನು ಕೇಳತಕ್ಕವನಲ್ಲ ಚರ್ಚೆ ಎಂದಿಗೆ ಕೇಳತಕ್ಕವನಲ್ಲ ಒಳ್ಳೆ ಮಾತಿನಿಂದ ಕದವನ್ನು ತೆಗೆದರೆ ಒಳಿತಾಯ್ತು ಇಲ್ಲವಾದರೆ ಕದವನ್ನು ಮುರಿದು ಒಳಗೆ ಬರುತ್ತೇನೆ ಎಚ್ಚರಲೇ ಹುಚ್ಚ ಮುಂಡೆ ಏನಿ ಪ್ರಿಯ ಕಡ್ಡಿ ಪಟ್ಟಿಗಾರ ಇಲ್ಲಿ ನೋಡ್ರಿ ಎಲ್ಲ ಗಂಗಿ
ಹಾ ನಾಳೆ ವ್ಯಾಪಾರಕ್ಕೆ ಹೋಗೋ ಕಾಲದಲ್ಲಿ ಹಾ ಹಾ ಒಂದು ಡಜನ್ ಕಡ್ಡಿಪಿಟ್ಟಿಗೆ ಏನಾರು ತಂದಿಟ್ಟಿರ್ಬೇಡು. ಹೌದು. ಅವು ಎಲ್ಲ ಎಲ್ಲಿ ಹೋಗಿರ್ಬವು? ನಿಮ್ಮ ತಮ್ಮಗಳು ಸಿಗರೇಟ್ ಸೇದಿ ಎಲ್ಲ ಆಗಿ ಮಾಡಿದಾರ ನೋಡ್ರಿ. ಎಲ್ಲ ಕಾಂಗಿ ಹಾ ನನ್ನ ತಮ್ಮಗಳ ಅಂತ ಮೂರ್ಖತನದವರಲ್ಲ. ಹಾ ಹಾ ಏ ಬೇಗ ಕಡ್ಡಿಪಿಟ್ಟಿಗೆ ಕೊಡುವಂತ ನಾವು ಚಿಗವೇ ಚಿಗವ ಹಾ ಕಟ್ಟಿ ಪಿಟ್ಟಿಗೆ ಹೋಗಿತ್ತಾಳೆ. ಹೌದು. ಆ ಡೊಂಕಾದಾರ ಹಿಡ್ದ ಬಟ್ಲ ಅಂತ ಅಡ್ಡಾಡ ಡೊಕ್ಕಿ ಮುರಿದ ಡೊಕ್ಕಿ ಕುಂತಿತ್ತು. ಬಲು ಹುಷಾರ್ ನೋಡ್ಬೇ. ಹಾ ಸಂಘ ಅಲ್ಲಪ್ಪ ನಿನ್ನ ವೈರಿ ನಿನ್ನ ಕಡೆ ಅಲ್ಲ ನಾ ಏನು ಮಾಡಲಿ? ನನ್ನ ಪಗಾರ ಕೊಟ್ಬಿಡು ಹೊಕ್ಕಣ್ಣ ಹೊಕ್ಕಣಪ್ಪ. ನಿನ್ನಂತ ಮನಿ ನನಗೂ ರಗಡ ಮನಿ. ಇಲ್ಲಿ ಗೊಲ್ಲನ ಕೇಳಿ ತಲ್ಲನೆ ಗೊಂಡು ಹೆಗಲ ಮೇಗಿನ ಶೆಲೆ ರುಮಾಲವನ್ನು ಇಲ್ಲೇ ಚೆಲುವಾಗಿ ನೋಡು. ಆ ಕೊಟ್ಟಿ ಸಂಖ್ಯೆ ತೋರಿಸಿದ್ರೆ ಒಳಗೆ ತೋಯ್ತು. ಏನಿ ಪ್ರಿಯಾ ಪ್ರಿಯ ಹೇಳ್ತೇನೆ ಕೇಳ್ರಿ. ಹೇಳಂತ ಅಂಗಳಾಗ ಹಾಕಿನೋ ಗೋಧಿ ಅಂಗಳಾಗ ಹಾಕಿನೋ ಕಡಲೆ ಗೌಡರ ದನ ಬಂದ ಗೌಡರ ದನ ಬಂದ ಬಂದ ಹಾಕ್ಯವು ಬಾಯಿ ಅಂಗಳಾಗ ಹಾಕಿನ ಗೋಧಿ ಅಂಗಳಾಗ ಹಾಕಿನ ಕಡಲೆ ಗೌಡರೆ ದನ ಬಂದ ಗೌಡರ ದನ ಬಂದ ಬಂದೆ ಹಾಕ್ಯಾವೋ ಬಾಯೇ ದಡಿದೋ ತರ ಪಾವಡ ದಡಿದೋ ತರ ಪಾವಡ ಗೌಡರ ಹುಡಗೊರದ ಗೌಡರ ಹುಡಗೊರದ ಕಸದ ಈಟೆನು ನಾನಾ ಅದೇ ಅಂಗಳಾಗ ಹಾಕಿನ ಗೋಧಿ ಅಂಗಳಾಗ ಹಾಕಿನ ಕಡಲೆ ಗೌಡರೆ ದನ ಬಂದ ಗೌಡರ ದನ ಬಂದ ಬಂದೆ ಹಾಕ್ಯಾವೋ ಬಾಯೇ ಏನಿ ಪ್ರಿಯಾ ನಾನಾದ್ರೂ ಅಂಗಳದಲ್ಲಿ ಗೋಧಿ ಮತ್ತು ಕಡ್ಡಲೆಯನ್ನು ಒಣಗಾರು ಹಾಕಿದ್ದೆ. ಆದ ಕಾರಣ ಆ ಗೌಡರ ಹುಡುಗರು ಬಂದಿದ್ದು ರೀ. ಆ ದಡಿದ ತರವನ್ನು ಪ್ರಿಯಾ ನಾನಾದ್ರೂ ಕಸದಾರ ಇಟ್ಟದನ್ನು ನೋಡ್ರಿ. ಎಲ್ಲ ಕಾಂಗಿ ಹಾ ಚರ್ಕತನದಿಂದ ಬಚ್ಚಿಟ್ಟ ಸಂಖ್ಯೆನ ತೋರಿಸಿದರೆ ಒಳತೋಯ್ತು. ಇಲ್ಲವೇ ನೀಚಿಗೆ ಮೇಲೆ ಕಳೆದಾಕೋತಾರೆ. ಎತ್ತರನೇ ಉತ್ತಮುಂಡೆ. ಏನಿ ಪ್ರಿಯಾ ನೀವು ನನ್ನನ್ನು ಕಡ್ದು ಹಾಕಿದ್ರೂ ನನಗೆ ಚಿಂತೆವಿಲ್ಲ. ನನಗೇನೇನೂ ಎಲ್ಲಷ್ಟು ಗೊತ್ತಿಲ್ಲ ನೋಡ್ರಿ. ಕಾಂತಿ ಹೇಳ್ತೀನಿ ಕೇಳಂತ ನಾವು ಪ್ರಿಯಾ ಚಂದವಾಗಿ ಹೇಳ್ರಿ. ಬೇಕ ತಂದ ತಿನ್ನ ಚಿನ್ನ ಗಂಗೆ ದೇನಾಗ ಪಂದದಾನ ಗೆಳೆಯಾಂಗ ಬೇಕ ತಂದ ತಿನ್ನ ಚಿನ್ನ ಗಂಗೆ ನೀನಾಗ ಪಂದದಾನ ಗೆಳೆಯಾಂಗ ಹಲೋ ಮುಗ ಗೋದ ಕೈಯ ಕೊಟ್ಟು ಕಡೆ ಹಾಳ ಮುಗ ಗೋದ ಕೈಯ ಕೊಟ್ಟು ಕಡೆ ಹಾಳ ಇರ್ಬದ್ರ ಮುತ್ತಿರಲಿಲ್ಲ ಗಂಗೆ ನಿನಗ ಅವರು ಕಳದು ನನಗ ಇರ್ಬದ್ರ ಮುತ್ತಿರಲಿಲ್ಲ ಗಂಗೆ ನಿನಗ ಅವರು ಕಳದು ನನಗ ಮುಗ ಗೋದ ಕೈಯ ಕೊಟ್ಟು ಕಡೆ ಹಾಳ ಮುಗ ಗೋದ ಕೈಯ ಕೊಟ್ಟು ಕಡೆ ಹಾಳ ಎಲ್ಲ ಕಾಂಗಿ ಹಾ ನಿನಗೆ ಬೇಕಾದ್ದನ್ನು
ತಂದು ತಿನ್ನಿಸಿರೋಣ ಪಂಜರದನ ಗಿಳಿಯಂತೆ. ಹೌದು. ಈ ಇರ್ಬತ್ತಿನ ಮೋದ ಅಬುರು ನಿನಗೆ ತಿಳಿಯಲಿಲ್ಲ. ಬಹದ್ದೂರ ಅಬುರನ ಕಳೆದ ಬಿಟ್ಟಿ. ಇದಕ್ಕಾಗಿ ಮೊದಲು ಕೊಟ್ಟಿ ಸಂಖ್ಯೆ ತೋರಿಸಿದರೆ ಒಳತಾಯ್ತು. ಇಲ್ಲವಾದರೆ ನಿನ್ನ ಇಚ್ಛೆಗೆ ಬಂದಂತೆ ಕಳೆದು ಹಾಕೋತೇನೆ. ಎಚ್ಚರಲ್ಲಿ ಹುಚ್ಚ ಮುಂಡೆ. ಏನಿ ಪ್ರಿಯ ಹೇಳ್ತೇನೆ ಕೇಳ್ರಿ. ಹೇಳಕ್ಕಂಗೆ ಹೇಳುತ್ತಾವು. ನನಗೇನೇನು ಗುರತಿಲ್ಲ ಯಾವ ಮಾತಿನ ಸೂಚೇನ. ನನಗೇನೇನು ಗುರುತಿಲ್ಲ ಯಾವ ಮಾತಿನ ಸೂಚೇನ. ನನಗೇನೇನು ಗುರತಿಲ್ಲ ಯಾವ ಮಾತಿನ ಸುದ್ದಿನ. ನನಗೇನೇನು ಗುರುತಿಲ್ಲ ಯಾವ ಮಾತಿನ ಸೂಚೇನ. ಇಂಥ ಹಾಲು ಹರ್ಲಿ ತಂದ ನನ್ನ ಕೊರಳಿಗೆ ಹಾಕಬೇಡರೇ ನಾ. ಇಂಥ ಹಾಲು ಹರ್ಲೆ ತಂದ ನನ್ನ ಕೊರಳಿಗೆ ಹಾಕಬೇಡರೇ ನಾ. ಇಂಥ ಹಾಲು ಹರ್ಲಿ ತಂದ ನನ್ನ ಕೊರಳಿಗೆ ಹಾಕಬೇಡರಿ ನಾ. ಇಂಥ ಹಾಲು ಹರ್ಲೆ ತಂದ ನನ್ನ ಕೊರಳಿಗೆ ಹಾಕಬೇಡರೇ ನಾವು. ಏನಿ ಪ್ರಿಯ, ಈ ಮಾತಿನ ಸುದ್ದಿ ಎಲ್ಲಷ್ಟು ನನಗೆ ಏನೇನು ಗುರ್ತಿಲ್ಲ ಪ್ರಿಯ. ಇಷ್ಟರಲ್ಲಿ ನನ್ನ ತಪ್ಪು ಎಲ್ಲಷ್ಟು ಇಲ್ಲ. ನಿಮಗಿಟ್ಟೊಂದು ಸಂಶಯ ಬಂದರೆ ನಿಮ್ಮ ತಮ್ಮಗಳನ್ನು ಕರೆಸಿ ಪ್ರಿಯ ಅವ್ರನ್ನಾದ್ರೂ ವಿಚಾರ ಮಾಡುವಂತರಾಗ್ರಿ. ಇರಬಲವಾದ್ರಿ. ನನಗೆ ಕವಿರಾಗುವಂತೆ ಕಾಣುವುದಿಲ್ಲ. ನನ್ನ ತಮ್ಮಗಳನ್ನು ಅವರು ಕರೆಯುತ್ತೇನೆ. ಸ್ವಲ್ಪ ಇದೆ ನಿಂದಿರುವಂತಾಗು. ತಮ್ಮ ಇರ್ಪಾಕ್ಷ ಬಸವಂತಗಾರು ಇತ್ತ ಕಡೆ ಬರುವಂತರಾಗ್ರಿ. ತಮ್ಮ ಬಸವಂತ, ನಾವು ಗಂಡ ಬಂದರು ಇತ್ತಾಗ ಬಂದು ಬಿಟ್ಟೆವು. ಅಣ್ಣನ ಗುಲ್ಲು ಮನೆಯಲ್ಲಿ ಜೋರು ನಡೆದಿದೆ, ಬೇಗನೆ ಹೋಗಿ ನಡೆಯುವಂತ ನಾವು. ಹೌದು ಹೌದು ಅಣ್ಣ, ಅಣ್ಣನೇ ಗುಲ್ಲು ಭಾಳ ಆತೈತಿ. ಯಾರ್ದಾರ ಕೂಡ ಬಡ್ದಾಡತನೋ ಅಥವಾ ಕಡ್ದಾಡಕತ್ತಾನೋ, ಬೇಗನೆ ಹೋಗೊಂಡು ನಡೆಯುವಂತ ನಾವು. ಅಣ್ಣ, ಇವತ್ತಿನ ದಿವಸ ನಿನ್ನ ಮುಖವ ಕಳಗುವುದ ಕಾರಣವೇನು? ಯಾವನಾದ ಹೆಂಗಸ ಏನಾರು ಅಂದಿದ್ದಾರೆ ಹೇಳು, ಅವಳ ಮೂಗ ಮುಂದೆ ನಾನು ಕೊಯ್ಯುತ್ತೇನೆ. ಇಲ್ಲ ಯಾವನಾದ ಗಂಡಸು ಏನಾರು ಅಂದಿದ್ದಾರೆ ಹೇಳು, ಅವನ ರುಂಡವನ್ನು ಕಡಿದು ನಿನ್ನ ಪಾದಕ್ಕೆ ಅರ್ಪಿಸುತ್ತಿದ್ದರೆ ನನ್ನ ಹೆಸರು ವಿರೂಪಾಕ್ಷನೇ ಅಲ್ಲ. ಹಲೋ ಅಣ್ಣ, ದಿನಂಪ್ರತಿ ನಮ್ಮ ಕೂಡ ನಗು ಮುಖದಿಂದ ಮಾತನಾಡುವನು. ಇವತ್ತಿನ ದಿವಸ ನಿಮ್ಮ ಮುಖವು ಕೆಳಗುಂದಿದ ಕಾರಣವೇನು? ಯಾವುದಾದರೂ ಹೆಂಗಸು ಏನಾರು ಅಂದಿದ್ದರೆ ಅವರ ಮೂಗ ಮುಂಡಲಿಯನ್ನು ಕೊಯ್ದು ಕೊಡುವೆ, ಅಥವಾ ಗಂಡಸು ಯಾವ್ದಾದ್ರು ಏನಾರು ಅಂದಿದ್ದರೆ ಅವರ ರುಂಡವನ್ನು ಕತ್ತರಿಸಿ ನಿನ್ನ ಪಾದಕ್ಕೆ ಅರ್ಪಿಸದಿದ್ದರೆ ನನ್ನ ಹೆಸರು ಬಸವಂತನೇ ಅಲ್ಲ. ನಿಮ್ಮ ಮುಂದೆ ನಾ ಏನಂತ ಹೇಳಲಿ? ನನಗೆ ಹೇಳಲಿಕ್ಕೆ ಸ್ವಲ್ಪ ನಾಚಿಕೆ ಬರುತ್ತದೆ. ತಮ್ಮಗಾರೆ ಹೇಳಿದರೆ ನನ್ನ ಹೊಟ್ಟೆಯಲ್ಲಿ ದಗದಗನೆ ಉರಿತಿರುವುದು. ತಮ್ಮಗಾರೆ ಹೇಳ್ತೇನೆ ಕೇಳುವಂತ. ಅಣ್ಣ ಹೇಳುವಂತ ನಾವು ಅಣ್ಣ ಅಂತ ಮಾತು ಏನಾರು ಇದ್ದರೆ ಅದನ್ನು ಮನಸ್ಸಿನಲ್ಲಿ ಬಚ್ಚಿಟ್ಟುಕೊಳ್ಳದೆ ಈ ವೀರನ ಮುಂದೆ ಹೇಳುವಂತ ನಾವು. ತಮ್ಮಗಾರೆ ಹೇಳ್ತಾರೆ ಕೇಳುವಂತ. ಹೇಳುವಂತ ನಾವು ಈಗ ಪಕ್ಷಿ ಬಸವಂತ ಬರೋ ಬೇಗ ಕುಂದವಂತ ಇಂದ ನಮಗ. ಏನೋ ಪಕ್ಷಿ ಬಸವಂತ ಬರೋ ಬೇಗ ಕುಂದವಂತ ಇಂದ ನಮಗ. ಸಂಜೆ ಸಂಜೆ ಗಂಜಿ ಮಾಡವ ಇಂದೊಳಗ. ಗಂಗಿ ಮಾಡೊಳಗಿಂದೊಳಗ. ಸಂಜ ಗಂಜಿ ಮಾಡವ ಇಂದೊಳಗ. ಗಂಗಿ ಮಾಡೊಳಗಿಂದೊಳಗ. ನೋಡು ಮಂದಿ ಅಣ್ಣ ತಮ್ಮದು ಇಲ್ಲಂಗ ಹೇಳಿತ ನಾವು ಬಂತು ನಮಗ. ಮೂರು ಮಂದಿ ಅಣ್ಣ ತಮ್ಮ ಇದ್ದು ಇಲ್ಲದಂಗ ಹಿಡಿತನ ಬಂತು ನಮಗ. ಮೂರು ಮಂದಿ ಅಣ್ಣ ತಮ್ಮರೇ ತೋಯಲ್ದಂಗ ಹೇಳಿತನ ಬಂತು ನಮಗ. ಮೂರು ಮಂದಿ ಅಣ್ಣ ತಮ್ಮ ಇಲ್ದು ಇಲ್ಲದಂಗ ಹಿಡಿತನ ಬಂತು ನಮಗ. ಸಂಜ ಗಂಜಿ ಮಾಡ್ಯಾವ ಇಂದೊಳಗ. ಸಂಗ ಗಂಗಿ ಮಾಡೊಳಗಿಂದೊಳಗ. ಏನು ಪಕ್ಷಿ ಬಸವತಾರೋ ಊರಾಗ ಕುಂದ ಬಂತ ಎಂದ ನಮಗ. ಈಗ ಪಕ್ಷಿ ಬಸವಂತ ಬರೋ ಬೇಗ ಕುಂದು ಬಂತು ಇಂದು ನಮಗ. ಸಂಜ ಗಂಜಿ ಮಾಡ್ಯಾವ ಇಂದೊಳಗ. ಸಂಗ ಗಂಗಿ ಮಾಡೊಳಗ.
ಹೋಗಲಿ ಆ ಸಂಘನ ಸಂಘನು ಮಾಡಿರುವಳು ಹಾ ಅದನ್ನು ನೋಡಿ ನನಗೆ ಬಹಳ ಸಂಗಡವಾಗಿರುವುದು ಹಾ ತಮ್ಮಗರು ಇನ್ನು ಮುಂದೆ ಏನು ಮಾಡಬೇಕು ಉಪಾಯ ಹೇಳುವಂತಾರ ಆಗಡಿ ಅಣ್ಣ ಆ ಕೊಟ್ಟ ಸಂಖ್ಯೆ ನಮ್ಮ ಮನೆಯಲ್ಲಿ ಇಂಥ ಕೆಟ್ಟ ಕೆಲಸ ಮಾಡಿ ಹೋಗಿರುವನೇನು ಇವತ್ತು ನೀವು ಇದ್ದ ಜಾಗದಲ್ಲಿ ನಾ ಇದ್ದಿದ್ದರೆ ಆ ಮಗ ಪಾರಾಗಿ ಹೋಗುವುದು ಬಲು ಕಠಿಣವಿತ್ತು. ಇವತ್ತಿನ ದಿವಸ ಪಾರಾಗಿ ಹೋಗಿದಾನೆ, ಹೋಗಲಿ. ನಾಳೆ ಬೆಳಕರಿಯುವಷ್ಟರೊಳಗಾಗಿ ಅವನ ಸಿರವನ್ನು ಕಡಿದು ನಿನ್ನ ಪಾದಕ್ಕೆ ಅರ್ಪಿಸದಿದ್ದರೆ ನನ್ನ ಹೆಸರು ಬಸವಂತನೇ ಅಲ್ಲ. ಅಣ್ಣ ಬುಟ್ಟಿ ಒಳಗೆ ಬಚ್ಚಿಟ್ಟ ಕೆಟ್ಟ ಹೊಸ ಸರ್ರದಂತೆ ಬೋರ್ಗರಿತ್ತರ ನಮ್ಮ ಸಿಟ್ಟನ್ನು ನಾವೇ ಅಟಿಸಿಕೊಳ್ಳಬೇಕಾಗಿದೆ. ಇದು ಒಂದು ವೇಳೆ ಪಾರಾಗಿ ಹೋಗ್ಯಾನು ಹೋಗಲಿ, ನಾಳೆ ಬೆಳಗಾಗುವ ವರ್ಷದಲ್ಲಿ ಅವನ ರುಂಡವನ್ನು ಚಂಡಾಡಿ ನಿನ್ನ ಪಾದಕ್ಕೆ ಅರ್ಪಿಸದಿದ್ದರೆ ತಮ್ಮ ಕೇಳುತ್ತೀರ ಕೇಳುವಂತೀರಾಗ್ರಿ ಹೇಳೋಣ. ತಮ್ಮನಿ ಕೇಳೆ ತೊಗೆ ಪದೆ ಪೇಳುವೆ, ತಮ್ಮನಿ ಕೇಳೆ ತೊಗೆ ಪದೆ ಪೇಳುವೆ, ಬಲ್ಗೊಪ್ಪ ಬಂದೆ ಅದು ತಮ್ಮನಿ ಕೇಳೆ ಕೇಳುವೆ ಕಡ್ಕೋಪ ಬಂದೆವದು. ತಮ್ಮನಿ ಕೇಳೆ ತೊರೆ ತೊರೆ ಪೇಳುವೆ, ತಮ್ಮನಿ ಕೇಳೆ ತೊರೆ ತೊರೆ ಪೇಳುವೆ, ಕರ್ಕೋಪ ಬಂದೇತೋ. ಕಡ್ಕೋಪ ಬಂದೇತೋ. ನನಗೆ ಬಹಳ ಕೋಪ ಬಂದಿರುವುದು. ಈಗ ಅವಳನ್ನು ಏನು ಮಾಡಬೇಕು? ನನಗೆ ಇಲ್ಲ ಅವಳ ಶಿರವನ್ನು ಹರಿದು ಮಾನಮಂಗ ಮಾಡಿ ಬಯಲುವಾಡಿಕೆ ಹಟ್ಟಿ ಬಿಡುವ ನಡೆಯುವಂತರಾಗ್ರಿ. ಅಣ್ಣ, ಮನೆ ಒಂದು ಹೆಣ್ಣನ್ನು ಕೊಲ್ಲೋದು ಮನೆ ಮುಂದಿನ ನಾಯಿ ಕೊಲ್ಲೋದು ಸಮವಿದ್ದಂತೆ. ಮೊದಲು ಆ ಕೊಟ್ಟ ಸಂಜ್ಞನನ್ನು ಕಡಿದು ಆ ನಂತರ ಗಂಗನನ್ನು ನೋಡಿದರಾಯ್ತು. ನೀವಾದ್ರೂ ಅವಳನ್ನು ಕಬಿಲ ಮಾಡಿಕೊಂಡು ಬರುವಂತರಾಗ್ರಿ. ಯಾಕಂದ್ರೆ ಹೋಗಿ ಬರುತ್ತೆ ನೋಡು. ಗಂಗಾ, ನಮ್ಮ ಅಣ್ಣನಿಗೂ ನಿನಗೂ ಏನು ಸೇರಬಾರ್ದಾಗಿತ್ತು. ಅಣ್ಣನ ಹೆಂಡತಿ ಅಂದರೆ ತಾಯಿಗೆ ಸಮಾನವೆಂದು ತಿಳಿದಿದ್ದೆವು. ನೀನು ಹುಟ್ಟಂತ ಪಿತಾಂಬರ, ತೊಟ್ಟಂತ ಜರ್ದಾರ, ಇಟ್ಟಂತ ದಾಗಿವನನ್ನು ಬಿಚ್ಚಿಟ್ಟು ಹೊಂಟದ್ದು ಹೋಗುವಳಾಗು. ಗಂಗಾ, ನೀನು ಹುಟ್ಟಂತ ಪೀತಾಂಬರ, ತೊಟ್ಟಂತ ಜರದರ, ಇಟ್ಟಂತ ದಾಗಿನ ಬಿಚ್ಚಿಟ್ಟು ಹೊರಟದ್ದು ಹೋಗುವಂತವಳಾಗು. ಏನ್ಪ ಮೈದುಂಡ್ರ ಹೇಳುತ್ತೇನೆ ಕೇಳ್ರಿ. ಗಂಗಾ ಹೇಳುವಂತವಳಾಗು. ಬಾನನ್ನ ಬಸವಂತ ಬುದ್ಧುಳ ಮಯ್ಯದೋಂಡ್ರ ಸೇರಲಾರದ ಗಂಡ, ಮನಸ್ಸಿಗೆ ಬಾರದ ಗಂಡ, ಅದರ ಹೊರಸಿದಾನು ಮನಸ್ಸಿಗೆ ಬಾರದೆ ಗಂಡ, ಅದರ ಒರಸಿದಾನು ಬಾನನ್ನ ಬಸವಂತ ಬುದ್ಧುಳ ಮಯ್ಯದೋಂಡ್ರ ಬುದ್ಧಿ ಹೇಳರ್ಯೋ ನೀವ, ಧ್ಯಾನ ಹೇಳರ್ಯೋ ನೀವ, ಬೀಳುವೆ ನಿಮ್ಮ
ಕಾಲ ಬುದ್ಧಿ ಹೇಳರೋ ನೀವಾ ಧ್ಯಾನ ಹೇಳರೋ ನೀವಾ ಬೇಡಿಕೊಳ್ಳುವೆನು ಏನ್ಪಾ ಮೈದುನ್ರ ಹುಟ್ಟಂತ ಪೀತಾಂಬರ ತೊಟ್ಟಂತ ಜರತರ ವಾಲಿ ಬುಗುಡಿನತ್ತ ನಾನು ನಿಮ್ಮ ಕೈಯಲ್ಲಿ ಕೊಡುತ್ತೇನೆ. ಆದರೆ ನಿಮ್ಮ ಅಣ್ಣ ಕಟ್ಟಿರುವಂತಹ ಮಾಂಗಲ ಸೂತ್ರವನ್ನು ಅವರ ಕೈಯಲ್ಲಿ ಕೊಡುತ್ತೇನೆ. ಅವ್ರನ್ನ ಕಳಿಸುವಂತರಾಗ್ರಿ. ಅಣ್ಣ ಇರಣ್ಣ ಆ ಗಂಗೆಯು ನಿಮಗೇನು ಕಬಲ್ ಆಗಲಿಲ್ಲ ಹೇಳು. ನಮಗೆ ಕಬಲ್ ಆಗಲಿಲ್ಲ ನೋಡೋಣ. ಹಾಗಾದ್ರೆ ನಾನೇ ಕಿಸಿದುಕೊಳ್ಳುತ್ತೇನೆ, ನೀವು ಸ್ವಲ್ಪ ಸರಿಯುವಂತರಾಗ್ರಿ. ಗಂಗಿ ನೀನು ಹುಟ್ಟಂತ ಪಿತಾಂಬರ ತೊಟ್ಟಂತ ಜರ್ತೋರ ಇದು ಅಲ್ಲದೆ ಇಟ್ಟಂತ ದಾಗಿರಿಗಳನ್ನು ಬಿಚ್ಚಿಟ್ಟು ಮೇಲಾಗಿನ ಕಟ್ಟಿದಂತ ಕುಳದಾಳಿಯನ್ನು ಬಿಚ್ಚಿಟ್ಟು ಹೊಂಟೆದು ಹೋಗುವಂತಳಾವು. ಏನಿ ಪ್ರಿಯಾ ಪ್ರಿಯಾ ಹೇಳ್ತೇನೆ ಕೇಳ್ರಿ. ಗಂಗಿ ಹೇಳುವಂತಳಾಗು. ಪ್ರಿಯಾ ಕೇಳ್ರಿ. ಹಿರಿಯಾ ನಿನ್ನ ಗುಳದಾಳ್ಯೋ ನಾನ ಕಾಂತ ನಿನ್ನ ಗುಳದಾಳ್ಯೋ ನಾನ ಹೇಗೆ ಹರಿಯಲು ಪ್ರಿಯನ ಗುಳದಾಳು ನಾನಾಯ್ ಕಾಂತಾಡಿನ್ನೆ ಗುಳದಾಳು ನಾನಾಯ್ ಹೇಗೆ ಹರಿಯಲು ಪ್ರಿಯನಾಯ್ ಗಂಡ ಹೆಂಡರ ಜೋಡ ಗುಂಡ ಗುಳದಾಳಿ ಜೋಡ ಗಂಡ ಹೆಂಡರ ಜೋಡ ಗುಂಡ ಗುಳದಾಳಿ ಜೋಡ ಹೆಂಡರ ಜೋಡ ಗುಂಡ ಗುಳದಾಳಿ ಜೋಡ ಗಂಡ ಹೆಂಡರ ಜೋಡ ಗುಂಡ ಗುಳದಾಳಿ ಜೋಡ ಹರಿಯಲು ಪ್ರಿಯನ ಗುಳದಾಳು ನಾನಾಯ್ ಕಾಂತಾನೆ ಗುಳದಾಳು ನಾನಾ ಹೇಗೆ ಹರಿಯಲು ಪ್ರಿಯನಾಯ್ ಹಾಕಿದಂತ ಡಾಕಿನ ವಾಲಿ ಬುಗಡಿನ ಹಾಕಿದಂತ ಡಾಕಿನ ವಾಲಿ ಬುಗಡಿನ ಹಾಕಿದಂತ ಡಾಗಿನ ವಾಲಿ ಬುಗಡಿನ ಡಾಗಿನ ವಾಲಿ ಬುಗಡಿನ ಕದ ಕೊಡುವೆನು ಪ್ರಿಯನ ನರನ ಗುಳದಾಳು ನಾನಾಯ್ ಕಾಂತ ನಿನ್ನೆ ಗುಳದಾಳು ನಾನಾ ಹೇಗೆ ಹರಿಯಲು ಪ್ರಿಯನಾಯ್ ಅಂದ ಚಂದಗಳ್ಯಾಕೋ ಗಂಧ ಲೇಪವೇ ಸಾಕೋ ಸಂಧಿ ಹಿಡಿದ ಹಾರವಿರಾದಿಗಳೇ ಕೊರಳೊಳಗೆ
ಏನಿ ಪ್ರಿಯ, ಅಂದ ಚಂದಗಳೇಕೋ ಗಂಧ ಲೇಪವೇ ಸಾಕು, ಸಂಧಿ ಹಿಡಿದ ಹಾರು ವಿರಾದಿಗಳೇಕೋ ಈ ನನ್ನ ಕೊರಳೊಳಗೆ ಗುಣವಂತ. ನಾನು ಇಷ್ಟು ಪರಿಪರಿ ಎಂದು ಬೇಡಿಕೊಂಡರು ನನ್ನ ಕೊಳ್ಳಿರುವಂತಹ ಮಂಗಲ ಸೂತ್ರ ಬೇಕೆಂದು ನೀವು ಹಠ ಹಿಡಿದ್ದರೆ ಆಗಲಿ ಪ್ರಿಯ, ತೆಗೆದುಕೊಳ್ಳಿ ನಿಮ್ಮ ಇದಕ್ಕಾಗಿ ಸತಿಪತಿ ಅಮ್ಮ ಮತ್ತಿಗೆ ಹೇಳಿ ಹೆಣ್ಣಿಗೆ ಮಾಂಗಲ್ಯದ ಹಂಗೇಕೆ ಸುಮ್ಮನೆ ಮಾಂಗಲ್ಯವನ್ನು ಬಿಚ್ಚಿಟ್ಟು ಹೊಂಟದ್ದು ಹೋಗುವಂತಳವು. ಆಗಲಿ ಪ್ರಿಯ, ತೆಗೆದುಕೊಳ್ಳಿ ನಿಮ್ಮ ಮಾಂಗಲ್ಯ ಸೂತ್ರವನ್ನು. ಓ ಅಯ್ಯ ಅಮ್ಮಯ್ಯ ಧರ್ಮನೇ ಕಾಯೋ ತಂದೆ, ಕಾಸೊಂದು ನೀಡು ಶಿವನೇ, ಕಾಸೊಂದು ನೀಡು ಶಿವನೇ. ಓವಯ್ಯ ಅಮ್ಮಯ್ಯ ಧರ್ಮನೇ ಕಾಯು ತಂದೆ, ಕಾಸೊಂದು ನೀಡ ಶಿವನೇ, ಕಾಸೊಂದು ನೀಡ ಶಿವನೇ. ಓ ಅಯ್ಯ ಅಮ್ಮಯ್ಯ ಧರ್ಮನೇ ಕಾಯೋ ತಂದೆ, ಕಾಸೊಂದು ನೀಡ ಶಿವನೇ, ಕಾಸೊಂದು ನೀಡ ಶಿವನೇ. ಓವಯ್ಯ ಅಮ್ಮಯ್ಯ ಧರ್ಮನೇ ಕಾಯು ತಂದೆ, ಕಾಸೊಂದು ನೀಡ ಶಿವನೇ, ಕಾಸೊಂದು ನೀಡ ಶಿವನೇ. ನರನಾ ನಾ ಕಳ್ಳನಾಗಲಾರೆ, ಸುಳ್ಳೆಂದು ಹೇಳಲಾರೆ, ನಾ ಕಳ್ಳನಾಗಲಾರೆ, ಸುಳ್ಳಂದು ಹೇಳಲಾರೆ, ನಾ ಕಳ್ಳನಾಗಲಾರೆ, ಸುಳ್ಳಂದು ಹೇಳಲಾರೆ, ಕೈವಡಿ ಬೇಡಿದರೆ ಕಾಶಂದು ನೀಡುವರೆ, ಕಾಶಂದು ನೀಡುವರೆ. ಕೊಡವಾತ ಬಾಳಲೆ ಕೈ ತುಂಬ ನೀಡಲೆ, ಆಸೆ ದೂರಾದರೆ ಗತೆ ಇಲ್ಲ ದೇವರೇ. ಓ ಅಯ್ಯ ಅಮ್ಮಯ್ಯ ಧರ್ಮನೇ ಕಾಯೋ ತಂದೆ, ಕಾಸೊಂದು ನೀಡು ಶಿವನೇ, ಕಾಸೊಂದು ನೀಡು. ಸ್ವಲ್ಪ ಐಟಿ 100 ರೂಪಾಯಿ ಕೊಡಿದ್ರೆ ಅವ್ರಿಗೆ ತುಂಬಾ ಭಾರಿ ಆಗಿತ್ತು. ಈ ನಮ್ಮ ನಾಡಿನಲ್ಲಿ ಸಬದತ್ತಿ ಗ್ರಾಮದಲ್ಲಿ ತುಂಬಾ ಭಾರಿ ಆಗಿದ್ದೇನೆ. ಸಮದತ್ತಿ ಗ್ರಾಮದಲ್ಲೇ, ಈ ನಮ್ಮ ನಾಡಿನಲ್ಲಿ ಸವದತ್ತಿ ಗ್ರಾಮದಲ್ಲೇ, ಈ ನಮ್ಮ ನಾಡಿನಲ್ಲೇ ಸಮದತ್ತಿ ಫಕೀರಪ್ಪ ಬರಮಗೌಡ್ರು ಅವ್ರು 100 ರೂಪಾಯಿ ಕೊಟ್ಟಿದ್ದಾರೆ. ಅವ್ರಿಗೆ ನಾನು ತುಂಬಾ ಬೇಕೆಂದು ಕೇಳನೆ, ಬೇಕೆಂದು ಕೇಳನೆ. ನಿಮ್ಮಂತ ದಾಸರೇ ನಮಗಿಂದು ಆಸರೆ, ನೀವೇ ದೂರಾದರೆ ಗತಿಯಿಲ್ಲ ದೇವರೇ. ಓವಯ್ಯ ಅಮ್ಮಯ್ಯ ಧರ್ಮನೇ ಕಾಯು ತಂದೆ, ಕಾಸೊಂದು ನೀಡ ಶಿವನೇ, ಕಾಸೊಂದು ನೀಡ ಸಂಜ್ಞಾನ ಪರವಾಗಿ ತುಂಬಾ ಆಭಾರಿಯಾಗಿದ್ದೀವಿ. ಬಾಳನ ಪಾತ್ರ ಮಾಡಿದವ್ರಿಗೆ ಬಸವನಗೌಡ ಇನಾಮತಿ 1000. ಆ ಗಂಗೆನ ಶರಗರದ ಮಾನಭಂಗ ಮಾಡಿ ಬಯಲ್ವಾಡಿಕೆ ಅಟ್ಟಿದಂತಾಯ್ತು. ಇನ್ನು ಮುಂದೆ ಆ ಸಂಖ್ಯೆನ ಕಡಿಲಿಕ್ಕೆ ಸಾಹಸ ಮಾಡೋಣ, ಹೋಗೋ ನಡೆಯುವಂತರಾಗ್ರಿ. ಅಣ್ಣ ಆ ಸಂಖ್ಯೆನ ಹಿಡಿದೊಟ್ಟು ಸುಲಭದ ಮಾತವಲ್ಲ. ಆ ಸಂಖ್ಯೆನ ಹಿಡಿಬೇಕಾದರೆ ಅವನ ಜೀವನದ ಬಹಳ ನೆನಪುಗಳನ್ನು ಅಲ್ಲಿಗೆ ಹೋದ್ರೆ ಮಾತ್ರ ನಮ್ಮ ಕೆಲಸ ಆಗುವುದು. ಹೌದು ಹೌದು ಅಣ್ಣ, ನೋಡು. ಹೌದು ಹೌದು ಅಣ್ಣ, ಆ ಬಾಳನನ್ನು ಹಿಡಿದರೆ ನಮ್ಮ ಕೆಲಸ ಆಗುವುದು. ನೀವಾದ್ರೂ ಹೋಗಿ ಆ ಬಾಳನನ್ನು ಕರೆದುಕೊಂಡು ಬರುವಂತರಾಗ್ರಿ. ಯಾಕಾಗಲ್ಲ, ಹೋಗಿ ಬರ್ತೇವೆ. ಕೊಡುತ್ತೇನೆ. ಶರಪ ಬಾಳಣ್ಣ ಶರಣು. ಸರ್ಪ ಪಕ್ಷ ಬಸವಂತ ಕೊಡ್ರಿ ಶರಣು. ಬಾಳಣ್ಣ ನಮ್ಮನ್ನ ಕರೆದುಕೊಂಡು ಬಾ ಅಂತ ಹೇಳಿರುವನು. ಬೇಗನೆ ಹೋಗಿ ನಡೆಯುವಂತವನಾಗು. ಏನು ಪಕ್ಷಿ ಬಸವಂತ ಕೊಡ್ರಿ, ಈ ಬಡವನಂತ ಏನೇ ಕೆಲಸ ಇರ್ಬೋದು. ಕೆಲಸ ಅಂದ್ರೆ ಬರೋದಲ್ಲಣ್ಣ.
ಏನೇ ಕೆಲಸ ಹೇಳಂತಾರ ಅಣ್ಣ ನಮ್ಮ ಅಣ್ಣ ಹೇಳ್ತಾನೆ ಅಲ್ಲೇ ಹೋಗಿ ನಡೆಯುವಂತ ನಾವು ಗೆಳೆಯ ಹೋಗೋಣ ಅಣ್ಣ ಬಾಳ ನನ್ನ ಕರೆದುಕೊಂಡು ಬಂದಿರುವೆ ನೋಡು. ಬಾಳನ ಕರೆದುಕೊಂಡು ಬಂದಿರ್ಬೇಡ ಹೇಳು. ಹೌದಾ ಅಣ್ಣ? ಹಾಗಾದ್ರೆ ಅವನು ಒಳಗೆ ಕರೆದು ಅವನಿಗೆ ಊಟ ಉಪಚಾರವನ್ನು ಮಾಡಿಸುವಂತಾರಾಗ್ರಿ. ಬಾಳಣ್ಣ ನಮ್ಮ ಅಣ್ಣನ ಕರೀಲಿಕ್ಕೆ ಒಳಗಡೆ ಹೋಗುವಂತವ ನಾವು. ಗೆಳೆಯ ಬಂದಿದ್ದೆ ನೋಡ್ರಿ. ಬಾಳಣ್ಣ ಹಾ ನಿನ್ನ ಜೀವನ ಗೆಳೆಯ ಸಂಜ್ಞಾನ ತಂದು ನಮ್ಮ ಕೈಯಲ್ಲಿ ಕೊಟ್ಟರೆ ಹಾ ಬಹಳ ಉಪಕಾರವಾಗುವುದು. ಅದಕ್ಕೆ ನಾನು ಕರೆಸಿದ್ದೆ ನೋಡೋಣ. ಏನು ಏನು ಇರ್ಪಕ್ಷಿ ಏನು ಇರೋಣ ಓಹೋ ನಾನು ಈಗ ಒಲ್ಲಂದ್ರೆ ನನ್ನ ಪರವರಾಗ್ಬೋದು. ಹೌದು ಇರೋಣ ಹೇಳುತ್ತಾನೆ ಕೇಳುವಂತಾಗ್ರಿ. ಬಾಳಣ್ಣ ಅದೇನು ಹೇಳುವಂತ ನಾವು ಇರೋಣ ನಾನು ಹೇಳೋದು ನೀವು ಹೇಳಂತ ಕೇಳುತ್ತೇನೆ. ಏನಿದ್ರು ನೀನು ಸ್ವಲ್ಪ ಹೋಗುವ ಟೈಮ್ ನಮ್ಗೆ ಸ್ವಲ್ಪ ತಿಳಿಸಿ ಹೋಗುವಂತ ನಾವು. ಯಾಕೆ ಹೋಗಲಿ ಇರೋಣ? ನಾಳೆ ಸೋಮವಾರ ನಾಳೆ ಸೋಮವಾರ ಯಾರಿಗೆ ವನದಲ್ಲಿ ತಂದು ಕೊಡುತ್ತೆ ನೋಡಿ. ಬಾಳಣ್ಣ ಆದ್ರೆ ಟೈಮ್ ಯಾವ ಟೈಮ್ನಲ್ಲಿ ತಂದು ಕೊಡುತ್ತೀವಿ ಹೇಳುವಂತ ನಾವು. ಇರಣ್ಣ ಸರ್ವತ್ತಿನಲ್ಲಿ ತಂದು ಕೊಡುತ್ತೆ ನೋಡು. ಯಾಕಾಗಲ್ಲ ಬಾಳಣ್ಣ ಹೋಗಿ ಬರುವಂತ ನಾವು. ಏನು ಮಿತ್ರ ಸಂಗನ ನಾನು ನಿನ್ನೆ ಬೆಳಗಕ್ಕೆ ಹೋಗಿ ಬರುವಾಗ ಅಲ್ಲಿ ಗಂಗಾವನ್ನು ಭೇಟಿ ಆದಳು. ನನ್ನ ನೋಡಿ ಬಹಳ ಶೋಕ ಮಾಡಾಕತ್ತಿದ್ಲು ಗೆಳೆಯ. ಅಕ್ಕಿಗೆ ಹುಟ್ಟಂತ ಪಿತಾಂಬರ ದೊಡ್ಡಂತ ಜದಾರ ಇಟ್ಟಂತ ದಾಗಿಳಿವನ್ನು ಕಸಿದುಕೊಂಡು ಮೇಲಾಗಿ ಹಟ್ಟಿದಂತ ಆಗಿತ್ತು ನೋಡಿ ಗೆಳೆಯ. ಏನು ಗೆಳೆಯ ಏನು ಬಾಳಣ್ಣ ನಿನ್ನೆ ರಾತ್ರಿ ಮಧ್ಯರಾತ್ರಿಯಲ್ಲಿ ನನಗೊಂದು ಕನಸು ಬಿದ್ದಿತ್ತು ಗೆಳೆಯ. ಏನಂತ ಬಿದ್ದಿತ್ತು ಗೆಳೆಯ? ನನ್ನ ಮೈಗೆ ಅರಿಶಿನ ಹಚ್ಚಿದಂತ ಆಯ್ತು, ಕೈಗೆ ಕಂಕಣವನ್ನು ಕಟ್ಟಿದಂತ ಆಯ್ತು. ಇದನ್ನ ತಿಳಿದ ನೋಡಿದ್ರೆ ಗೆಳೆಯ ನನಗೆ ಪೂರ ಸಂಶಯ ಬರುವುದು. ಏನು ಮಿತ್ರ ಸಂಗಣ್ಣ ನೀನು ಮೊದಲೇ ಏನು ಮಿತ್ರ ಸಂಗಣ್ಣ ನೀನು ನನಗೂ ಮೊದಲೇ ಹಂತ ಮಾಡುವಾಗಿತ್ತು. ಆದ ಕಾರಣ ಆಗಬೇಕಂತೂ ನಿನ್ನ ಮನಸ್ಸಾಗಿತ್ತು, ಮಾಡಬೇಕು ಅನ್ನೋದು ನನ್ನ ಮನಸ್ಸಿನಾಗಿತ್ತು. ಇದ ಹಳವಂಡೆ ಆಗಿರ್ಬೋದು ನೋಡಿ ಗೆಳೆಯ. ಇದೇನು ಚಿಂತೆ ಮಾಡಕ್ ಹೋಗ್ಬೇಡ, ಸುಮ್ಮನೆ ಹೋಗೋಣ ಅಂತ ನಾವು. ಏನು ಗೆಳೆಯ ಬಾಗಿಲು ಬಿಟ್ಟು ಬರುವಷ್ಟರಲ್ಲಿ ನನ್ನ ತಲೆ ಮೇಲೆ ನನ್ನ ಪೌಡ ಆಟ ಬಿದ್ದಿತ್ತು ಗೆಳೆಯ. ಇದನ್ನ ತಿಳಿದ ನೋಡಿದ್ರೆ ನನಗೆ ಬಹಳ ಸಂಶಯ ಬರುವುದು. ಏನ್ ಮಿತ್ರ ಸಂಗನ ನಿನಗೆ ಮೊದಲೇ ನಾನು ಹೇಳಿದ್ದೇನೆ ಬಾಗಲವನ್ನು ಸಾಂದಿದ್ದು ತೊಳೆದು ಕೊಟ್ಟಂತ ಹೇಳಿ. ನೀನು ಬಾಗಿ ಬಂದಿದ್ರೆ ಆ ಪಟಗನು ಬೀಳತಿರಕ್ಕಿಲ್ಲ. ಏನ್ ಮಿತ್ರ ಸಂಗನ ಇವನ್ನೆಲ್ಲ ಸಂಶಯ ತಿಳ್ಕೋಬೇಡ, ಸುಮ್ಮನೆ ನಾನು ಬೆನ್ನತ್ತಿ ಬರುವಂತ ನಾವು. ಏನು ಗೆಳೆಯ ನಾನು ಬಾಗಿಲು ಬಿಟ್ಟು ಬರುವಷ್ಟರಲ್ಲಿ ಮುಂದಕ್ಕೆ ಹೋಗೋ ಅಷ್ಟರಲ್ಲಿ ಬೆಕ್ಕು ಅಡ್ಡ ಆಯಿತು. ಇದನ್ನು ನನ್ನ ತಿಳಿದ ನೋಡಿದರೆ ಗೆಳೆಯ ನನಗೆ ಬಹಳ ಸಂಶಯ ಬರುವುದು. ಏನು ಮಿತ್ರ ಸಂಗನ ದಿನಂಪ್ರತಿ ಬೆಕ್ಕುಗಳು ಆ ಮನೆಯಿಂದ ಈ ಮನೆಗೆ, ಈ ಮನೆಯಿಂದ ಆ ಮನೆಗೆ ಹಾಲು ಕುಡಲಿಕ್ಕೆ ಹೋಗಿತ್ತಾವ. ಇವನ್ನೆಲ್ಲ ಸಂಶಯ ತಿಳ್ಕೊಬೇಡ, ಸುಮ್ಮನೆ ಬರುವಂತ ನಾವು. ಏನು ಗೆಳೆಯ ಯಾಕೋ ಅಲ್ಲೂ ಹೋಗೋ ನಡೆಯುವಂತ ನಾವು. ಏನು ಮಿತ್ರ ಸಂಗನ ಪೇಟೆಗೆ ಹೋಗಿ ಕುಬುಸ ಸೀರೆವನ್ನು ತಂದು ತಗೋಬರುವಂತ ನಾವು. ಏನು ಗೆಳೆಯ ನಿನಗೆ ರೂಪಾಯಿ ಕೊಡುತ್ತೇನೆ, ನೀನೇ ಹೋಗಿ ತಗೊಂಡು ಬರುವಂತ ನಾವು. ಗೆಳೆಯ ಕೊಡುವಂತಳು ನಾನಾರ ಹೋಗಿ ತಗೊಂಡು ಬರುತ್ತೇನೆ. ಗೆಳೆಯ ಹೋಗಿ ಬರುವಂತ ನಾವು. ತೆಂಗಿ ಗಂಗಾ ಮನೇಲಿ ಇದ್ದಿ ಏನು? ಅಣ್ಣ ಅಣ್ಣ ಬಂದಿದ್ರೆ ಬರುವಂತಾರ ಒಳಗಡೆ. ಏನ್ಪ ಬಾಳಪ್ಪಣ್ಣ ನೀವು ಒಬ್ಬರ ಬಂದಿರೋ
ಅಥವಾ ನಿಮ್ಮ ಜೋಡಿ ಆ ಸಂಗನ ಕರ್ಕೊಂಬಂದಿರು? ತಂಗಿ ಸಂಗನನ್ನು ಕರೀತು ಬಂದಿದ್ದೆ ನೋಡು. ಹಾ ಹಾ, ಹಾಗಾದ್ರೆ ಒಳಗಡೆ ಕರೆಯುವಂತರಾಗ್ರಿ. ಸಂಗನ ಗಂಗಾ ನಿನ್ನ ಒಳಗೆ ಕರೆಯಕತ್ತಳು, ಬರುವಂತಳಾಗು. ಒಳಗೆ ಹೋಗು, ನಡೆಯುವಂತನಾಗು. ಗಂಗಾ ಒಳಗೆ ಬಂದಿದ್ದೇನೆ. ಏನು ಸಂಘ, ನೀವು ಇಲ್ಲಿದಾದ್ರೂ ಸಂಘ ಯಾಕೆ ಬಂದಿದ್ದೀರಿ? ನೋಡು ಸಂಘ, ನಾನು ಬಯಲ್ ಮಾಡಿದ ಊರಿಗೆ ನಿಮಗೆ ಬರಬಾರ್ದು ಅಂತ ಹೇಳಿ ಪತ್ರವನ್ನು ಬರೆದಿದ್ನಿ. ಆದ್ರೂ ಸಂಘ ನೀವು ಇಲ್ಲಿ ತನಕ ಬಂದಿರಿ. ಇರ್ಲಿ ಸಂಘ, ನಿಮ್ಮನ್ನು ಆ ಜೀವದಗಳೇ ಬಳಪಣ್ಣ ಅದಾನಲ್ಲ, ಮೋಸದಿಂದ ಕೊಲ್ಲಾಕ ನಿಮ್ಮನ್ನ ಹೊಂಚ ಹಾಕಿದಾನು. ಬರೋದು ಬಂದಿರಿ, ಇವತ್ತೊಂದು ನಾನು ಇಲ್ಲೇ ನಿಂತು ನಾಳೆ ಹೋಗುವಂದ್ರೆ ಸಂಘ ಇಲ್ಲೇ ಇರುವಂತ್ರಾಗ್ರಿ. ನಾವೇನು ಇಲ್ಲಿ ಇರುವುದಿಲ್ಲ, ಹಾ ಹಾ, ನಾವು ಹೋಗುತ್ತೇವೆ. ಏನ್ ಮಿತ್ರ ಸಂಗನ, ಬೇಗನೆ ಬರುವಂತ ನಾವು ಹೋಗು, ನಡೆಯಂತ ನಾವು. ಬರೋಣ, ಸ್ವಲ್ಪ ಸಮಾಧಾನ ಮಾಡು. ಬಯಲ್ವಾಡಕ್ಕೆ ಹೊಂಗಲಿಕೆ ಏನು ದೂರ ಇಲ್ಲ. ಗಂಗಾ ಬಹಳ ಶೋಕ ಮಾಡುತ್ತಿರುವಳು. ಸ್ವಲ್ಪ ಇಲ್ಲೇ ಇರು, ನಾನು ಒಳಗೆ ಹೋಗಿ ಬರುತ್ತೇನೆ. ಗಂಗಾ ನಾವಾದ್ರೂ ಹೋಗುತ್ತೇವೆ, ಬೇಗನೆ ಅಪ್ಪನೇನು ಕೊಡುವಂತಳಾಗು. ಹಾ ಹಾ ಸಂಘ, ನಾನು ಎಷ್ಟು ಹೇಳಿದ್ರು ನೀನು ನನ್ನ ಮಾತು ಕೇಳುವುದಿಲ್ಲ. ಸಂಘ, ಮರಳ ನೀನು ಊರಿಗೆ ಹೋಗ್ಲೇಬೇಕು ಅಂತೀಯಲ್ಲ, ಆಗ್ಲಿ ಸಂಘ, ನಿನ್ನ ಹಣೆ ಬರಹ ಇಲ್ಲಿ ತಕ ಅಷ್ಟೇ ಐತಿ ಅಂತ ಕಾಣ್ತತಿ. ಇನ್ನು ಮುಂದೆ ನೀನಾದ್ರೂ ಹೋಗುವಂತ ನಾವು. ಯಾಕೋ ಗಂಗಾ ಹೋಗಿ ಬರುತ್ತೆ. ಸಂಘ ಹೋಗು. ಭಜನಾ ಸಂಘದ ಮಲ್ಲಿಕಾರ್ಜುನ ಗುಡಿ ಅವರಿಗೆ ನಾನು ತುಂಬಾ ಆಭಾರಿ ಇದ್ದೇನೆ. ಬರೋಣ, ಇನ್ನು ಮೇಲೆ ಹೋಗು, ನಡೆಯುವಂತ ನಾವು. ಗೆಳೆಯ ಹೋಗು, ನಡೆಯಂತ ನಾವು. ಏನು ಮಿತ್ರ ಸಂಗನ, ಬರೋಣ. ನನ್ನ ಕಾಲು ಬಹಳ ನೋಸಾಕತ್ತವಲ್ಲ, ಇಲ್ಲೇ ಕುಂತ ಹೋಗುತ್ತೆ ನೋಡಿ ಗೆಳೆಯ. ಬರೋಣ. ಅಪರಾತ್ರಿ ಹೇಳೋದ್ರೊಳಗೆ ಇರುವುದು ಸ್ಥಳವಲ್ಲ. ಸುಮ್ಮನೆ ಹೋಗು, ನಡೆಯುವಂತ ನಾವು. ಎಂತ ಉತ್ತರ ಬರೋಣ. ಏನು ಬಾಳಣ್ಣ, ಈ ಮೂರು ದಿಕ್ಕಿನಲ್ಲಿ ನನಗೆ ಉರಿಯ ಕಾಣಲಿಕ್ಕಿತ್ತಿದ್ರು. ಇದನ್ನ ತಿಳಿದ ನೋಡಿದರೆ ಪೂರ ಸಂಶಯ ಬರುದು. ಮುಂದ್ಕಾರ ಹೋಗು, ನಡೆಯುವಂತ ನಾವು. ಏನ್ ಮಿತ್ರ ಸಂಗನ, ಇಲ್ಲೇ ಕುರಿಗಳು ಬಹಳ ದಡ್ಡಿ ಇದ್ದಾವು. ಇದು ಅಲ್ಲದೆ ಇವನ್ನೆಲ್ಲ ತಿಳಿದ ನೋಡಿದರೆ ನಿನಗೆ ಬಹಳ ಸಮಸ್ಯೆ ಆಗುತ್ತದೆ. ಅವನ್ನೆಲ್ಲ ತಿಳ್ಕೊಬೇಡ, ಸುಮ್ಮನೆ ಹೋಗೋ ನಡೆ ಅಂತ ನಾವು. ಏನು ಗೆಳೆಯ? ಮುಂದೆ ಹೇಳ್ಬೇಕು. ಹಲೋ, ಏನು ಗೆಳೆಯ? ಸ್ವಲ್ಪ ಹೊತ್ತು ಇಲ್ಲೇ ಕುಂತು ಹೋಗೋ, ನಡೆಯುವಂತ ನಾವು. ಗೆಳೆಯ ಸ್ವಲ್ಪ ಕುಂದ್ರಂತ ನಾವು. ಏನ್ ಮಿತ್ರ ಸಂಗಣ್ಣ, ನನಗೊಂದು ಸ್ವಲ್ಪ ಇಲ್ಲೇ ನಿದ್ದೆ ಬರುತ್ತೆ, ಇಲ್ಲೇ ಮಕ್ಕೋತೇನೆ ನೋಡ ಗೆಳೆಯ. ಏನು ಗೆಳೆಯ? ಇಂಥ ಅಪರಾಧ ಹೇಳಿದ್ರೆ ಮಕ್ಕಳದು ಸ್ಥಳವಲ್ಲ. ಬೇಗನೆ ಊರಿಗೆ ಹೋಗೋ, ನಡೆಯುವಂತ ನಾವು. ಏನು ಗೆಳೆಯ, ಒಂದೈದು ಸ್ವಲ್ಪ ವಿಶ್ರಾಂತಿ ತಗೊಂಡು ಹೋಗೋಣ ನೋಡಿ ಗೆಳೆಯ. ಯಾಕಾವಲ್ ಗೆಳೆಯ, ನಾನು ಆಟ ಆಗುತ್ತೆ, ನೀನು ಸ್ವಲ್ಪ ಆಟ ಆಗುವಂತ ನಾವು. ಈರಣ್ಣ, ನಿಮ್ಮ ವೈರಿಯನ್ನು ನಿಮ್ಮ ಕೈಲಿ ಕೊಟ್ಟಿದ್ದೇನೆ. ಇನ್ನು ಮೇಲೆ ಏನು ಬೇಕಾದ ಮಾಡ್ಕೊಂತ ಆಗ್ರಿ, ನಾನು ಹೋಗಿ ಬರುತ್ತೇನೆ. ಹೋಗಿ ಬರುವಂತ ನಾವು. ಇನ್ನು ಮೇಲೆ ನಮ್ಮ ವೈರಿ ನಮ್ಮ ಕೈಲಿ ಸಿಕ್ಕಂತಾಯ್ತು. ಈಗ ಹೋಗಿ ಆ ಸಂಜ್ಞಾನಕ್ಕೆ ಸಾಸು ಮಾಡಿ ಕಡಿವಾಣ ನಡಿರುವಂತಾರ. ಯಾಕವತನ ಹೋಗು, ನಡೆಯಂತರಾಗು. ಮಿತ್ರ ಬಾಳನೆ, ಇಂಥ ಅಪರಾಧ ನನ್ನ ಬಿಟ್ಟು ಹೋಗಿದ್ವಿರಲ್ಲ. ನಾನು ನಿನಗೆ ಅಂತ ದ್ರೋಹ ಏನು ಮಾಡಿರುವೆನು? ನಿನಗೆ ಬೇರೆ ಬೇಕಾದನ್ನು ಕೊಟ್ಟು ಕೊಂಡು ನಡೆಸಿರುವೆನು. ಇಂಥ ಅಪರಾಧ ಹೇಳಿ ನನ್ನನ್ನು ಬಿಟ್ಟು ಒಬ್ಬನೇ ಹೇಗೆ ಹೋಗಿರುವೆ? ನಾನು ಗಂಗಾ ಹೇಳಿದ ಮಾತನ್ನು ಕೇಳಲಿಲ್ಲ. ಇಂಥ ಅರಣ್ಯದಲ್ಲಿ ನನ್ನ ಒಬ್ಬನೇ ಬಿಟ್ಟು ಹೋಗಿಬಿಟ್ಟಿಯಲ್ಲ.
ಗೆಳೆಯ, ನನಗೆ ಹಿಂದೂ ಇಲ್ಲ ಮುಂದೂ ಇಲ್ಲ, ಬಂದದ್ದು ಬರಲಿ ಗುರುವಿನ ತಂದೆ ಇಲ್ಲ, ತಾಯಿ ಇಲ್ಲ, ಅಕ್ಕ ಇಲ್ಲ, ತಂಗಿ ಇಲ್ಲ, ಇದೆಲ್ಲ ನನ್ನದಂತ ತಿಳಿದು ಬಂದದ್ದು ಬರಲಿ ಗುರುವಿನ ದಯ ಒಂದಿರಲಿ. ಶಿವ ಶಿವ, ನನಗೆಂತ ಹೊತ್ತು ಬಂತು, ನೀನೇ ಪಾರು ಮಾಡುವಂಥವನಾಗು. ವಿರೂಪಾಕ್ಷ ಬಸವಂತ ಗೌಡ್ರು ಇನ್ನು ಮುಂದೆ ಈ ಸಂಘನ ಕೈ ಕಾಲನ್ನು ಕಡಿದು ಹಾಕುವಂತಾರ್ರಿ. ಕೊಟ್ಟ ಸಂಖ್ಯಾ ಇದಕ್ಕಾಗಲ್ಲ ಮಗನ ನಮ್ಮ ಮನಿ ಒಳಗ್ ಕತ್ತಿತ್ತು. ಕೊಟ್ಟ ಸಂಖ್ಯಾ ಇದಕ್ಕೆಲ್ಲ ನಮ್ಮ ಅತ್ತಿಗೆ ಮುಟ್ಟಿತ್ತು. ಕೊಟ್ಟ ಸಂಖ್ಯೆ ಇದೇ ಕಾಲೆಲ್ಲ ನಮ್ಮ ಗಾಡಿ ಸಿಗದಿತ್ತು. ಅಣ್ಣ, ಇಲ್ಲಿಂದ ಬೇಗನೆ ಹೋಗೋಣ ನಡಿ ಅಂತ. ನಾವು ಗಸ್ತಿ ಪೊಲೀಸರು ಅಡ್ಡಾಡೋ ಟೈಮು, ನಾವು ಅವ್ರ ಕೈಯಲ್ಲಿ ಸಿಕ್ಕಿ ಬಿದ್ದರೆ ನಮಗೆ ತೊಂದರೆ ಆದವು. ಬೇಗನೆ ಹೋಗೋಣ ನಡ್ರಿ ಅಂತ. ನಡ್ರಿ ತಮ್ಮಗಾರು ನನಗೆ ಸ್ವಲ್ಪ ಮಾರ್ಚ ಬಂದಿರ್ಬೋದು, ನಾನು ಸ್ವಲ್ಪ ಟೈಮ್ ಇಲ್ಲೇ ಕುಡುತ್ತೇನೆ. ಅಣ್ಣ, ನೀನು ಸ್ವಲ್ಪ ಇಲ್ಲೇ ಕುಂಡ್ರುವಂತವನಾಗು. ಬೇಗನೆ ಹೋಗೋ ನಡಿಯ, ಗಸ್ತಿಯವರ ಬಂದರು, ನಾವು ನಮ್ಮನ್ನ ಹಿಡಿದು ಗಿಡದರು, ಹೋಗೋ ನಡೆಯುವಂತವನಾಗು. ಅಣ್ಣ ಬೇಗನೆ ಹೋಗಿ ನಡಿ ಅಂತ. ನಮ್ಮ ಸವದತ್ತಿ ನಾಡಹಬ್ಬ ಸಮಿತಿಯಿಂದ ಇಂದಿನ ಈ ಸಂಖ್ಯಾಬಲ ನಾಟಕದ ಎಲ್ಲ ಕಲಾವಿದರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ವೇದಿಕೆ ಮೇಲೆ ನಡೀತಾ ಇದೆ. ದಯವಿಟ್ಟು ಎಲ್ಲ ಕಲಾವಿದರು ಮೇಲ್ಗಡೆ ಬರಬೇಕು. ನಮ್ಮ ನಾಡಹಬ್ಬ ಸಮಿತಿಯ ಶ್ರೀಯುತ ಉಪಾಧ್ಯಕ್ಷರಾದ ಬಸವರಾಜ ಹಂಪಣ್ಣವರವರು, ಶ್ರೀಯುತ ಬಸವರಾಜ ಅತ್ತಿಗೆರೆ ಅವರು, ನಮ್ಮ ಎಲ್ಲ ನಾಡಹಬ್ಬ ಸಮಿತಿಯ ಸದಸ್ಯರು ವೇದಿಕೆ ಮೇಲೆ ಬರಬೇಕು. ದಯವಿಟ್ಟು ಎಲ್ಲ ಕಲಾವಿದರು ಸಾಲಾಗಿ ನಿಂತ್ಕೋಬೇಕು. ಈ ಸಂಖ್ಯಾಬಾಳ ನಾಟಕದ ಎಲ್ಲ ಕಲಾವಿದರು ದಯವಿಟ್ಟು ಸಾಲಾಗಿ ನಿಂತ್ಕೋಬೇಕು. ಅವರಿಗೆಲ್ಲರಿಗೂ ನಮ್ಮ ನಾಡಹಬ್ಬ ಸಮಿತಿಯ ಪರವಾಗಿ ಒಂದು ಗೌರವ ಸನ್ಮಾನ ಕಾರ್ಯಕ್ರಮ ವೇದಿಕೆ ಮೇಲೆ ನಡೀತಾ ಇದೆ. ಶ್ರೀಯುತ ಬಸವರಾಜ ಹಂಪಣ್ಣವರವರು, ಶ್ರೀಯುತ ಪ್ರವೀಣ್ ಪಟೇಲ್ ಶೆಟ್ಟಿ ಅವರು, ಶ್ರೀಯುತ ಬಸವರಾಜ ಅತ್ತಿಗೆರೆ ಅವರು, ಶ್ರೀಯುತ ಶಂಕರ ಗೋಡಿ ಅವರು, ನಮ್ಮ ನಾಡಹಬ್ಬ ಸಮಿತಿಯ ಎಲ್ಲ ಸದಸ್ಯರು ವೇದಿಕೆ ಮೇಲೆ ಬಂದು ಆ ಎಲ್ಲ ಕಲಾವಿದರಿಗೆ ಒಂದು ಸನ್ಮಾನವನ್ನು ನಡೆಸಿಕೊಡ್ಬೇಕಂತ ವಿನಂತಿ ಮಾಡ್ತೇನೆ. ಇಲ್ಲಿವರೆಗೆ ಇನ್ನೂ ಬೆಳತನಕ ಬೆಳಗಿನವರೆಗೆ ಬಹಳ ಅದ್ಭುತವಾದಂಥ ನಾಟಕ ಪ್ರದರ್ಶನ ಸಂಖ್ಯಾಬಳ ನಾಟಕ ವೇದಿಕೆ ಮೇಲೆ ನಡೀತಾ ಇದೆ. ಆ ಎಲ್ಲ ಕಲಾವಿದರಿಗೆ ಒಂದು ಗೌರವ ಸನ್ಮಾನ ಕಾರ್ಯಕ್ರಮ ನಮ್ಮ ನಾಡಹಬ್ಬ ಸಮಿತಿ ಪರವಾಗಿ ಇದೀಗ ವೇದಿಕೆ ಮೇಲೆ ನಡೀತಾ ಇದೆ. ಶ್ರೀಯುತ ಬಸವರಾಜ ಅತ್ತಿಗೆರೆ ಸರ್ ಕೂಡ ವೇದಿಕೆ ಮೇಲೆ ಬರಬೇಕು. ದಯವಿಟ್ಟು ಎಲ್ಲ ಕಲಾವಿದರು ಸಾಲಾಗಿ ನಿಂತ್ಕೋಬೇಕು. ಈ ಸಂಖ್ಯಾಬಳ ನಾಟಕದ ಪಾತ್ರಧಾರಿಗಳೆಲ್ಲೂ ದಯವಿಟ್ಟು ಸಾಲಾಗಿ ನಿಂತ್ಕೋಬೇಕು. ಅಲ್ಲೂ ಎಲ್ಲರಿಗೂ ನಮ್ಮ ನಾಡಹಬ್ಬ ಸಮಿತಿ ಪರವಾಗಿ ಒಂದು ಗೌರವ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಶ್ರೀಯುತ ರಮೇಶ್ ಜಾಧವ್ ಅವರು ತಮ್ಮ
ಆರತಿ ಬೆಳಗುವೆ ನಾ ಜಯ ಜಯ ಆರತಿ ಬೆಳಗುವೆ ನಾ ಜಯ ಜಯ ಆರತಿ ಬೆಳಗುವೆ ನಾ ಜಯ ಜಯ ಆರತಿ ಬೆಳಗುವೆ ನಾ ಜಯ ಆರತಿ ಬೆಳಗುವೆ ನಾ ಜಯ ಜಯ ಆರತಿ ಬೆಳಗುವೆ ನಾ ಜಯ ಜಯ ಆರತಿ ಬೆಳಗುವೆ ಮೊದಲ ಮಾತೆಗೆ ಆರತಿ ಬೆಳಗುವೆ ಆರತಿ ಬೆಳಗುವೆ ಮೊದಲ ದೇವಿಗೆ ಆರತಿ ಬೆಳಗುವೆ ನಾ ಜಯ ಜಯ ಆರತಿ ಬೆಳಗುವೆ ನಾ ಜಯ ಜಯ ఏంటంటే ಅಲ್ಲಿ ಮೈಕನೋನಿ ಮೈಕನೋ ಆರತಿ ಬೆಳಗುವೆ ಅಪ್ಪ ಬಸವೇಶಗೆ ಆರತಿ ಬೆಳಗುವೆ ಅಣ್ಣ ಪದ್ಮೇಶಗೆ ಆರತಿ ಬೆಳಗುವೆ ಗುಡ್ಡದ ಎಲ್ಲಮ್ಮಗೆ ಆರತಿ ಬೆಳಗುವೆ ಅಪ್ಪನಯ್ಯಮ್ಮಗೆ ಆರತಿ ಬೆಳಗುವೆ ನಾ ಜಯ ಜಯ 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 ಆರತಿ ಬೆಳಗುವೆ ಶ್ರೀ ದುರ್ಗಾ ದೇವಿಗೆ ಆರತಿ ಬೆಳಗುವೆ ಅಪ್ಪನ ಪಪ್ಪಗೆ ಆರತಿ ಬೆಳಗುವೆ ಅಪ್ಪ ಕಲ್ಮೇಶಗೆ ಅಪ್ಪ ಬೆಳಗುವೆ ಅಪ್ಪ ಹನುಮಪ್ಪಗೆ ಆರತಿ ಬೆಳಗುವೆ ನಾ ಜಯ ಜಯ ಆರತಿ ಬೆಳಗುವೆ ನಾ ಜಯ ಜಯ ಆರತಿ ಬೆಳಗುವೆ ನಾ ಜಯ ಜಯ ಆರತಿ ಬೆಳಗುವೆ ನಾ ಆರತಿ ಬೆಳಗುವೆ ಸೋಮಸಿದ್ದೇಶಗೆ ಆರತಿ ಬೆಳಗುವೆ ಸೋಮಲಿಂಗೇಶ್ವರಿಗೆ ಆರತಿ ಬೆಳಗುವೆ ಶ್ರೀ ಲಕ್ಷ್ಮೀ ದೇವಿಗೆ ಆರತಿ ಬೆಳಗುವೆ ಇಮ್ಮಸಿದ್ದೇಶ್ವರಿಗೆ ಆರತಿ ಬೆಳಗುವೆ ನಾ ಜಯ ಜಯ ಆರತಿ ಬೆಳಗುವೆ ನಾ ಜಯ ಜಯ ಆರತಿ ಬೆಳಗುವೆ ನಾ ಜಯ ಜಯ ಆರತಿ ಬೆಳಗುವೆ ನಾ ಆರತಿ ಬೆಳಗುವೆ ತಾಯಿ ಸತ್ಯಮ್ಮಗೆ ಆರತಿ ಬೆಳಗುವೆ ತಾಯಿ ಎಲ್ಲಪ್ಪಗೆ ಆರತಿ ಬೆಳಗುವೆ ತಾಯಿ ರೇಣುಕಾಗೆ ಆರತಿ ಬೆಳಗುವೆ ತಾಯಿ ಎಲ್ಲಪ್ಪಗೆ ಆರತಿ ಬೆಳಗುವೆ ನಾ ಜಯ ಜಯ 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 ಆರತಿ ಬೆಳಗುವೆ ರಾಮಲಿಂಗೇಶಗೆ ಆರತಿ ಬೆಳಗುವೆ ಪಾಂಡುರಂಗನಿಗೆ ಆರತಿ ಬೆಳಗುವೆ ಅರ್ಬಾವಿ ಹನುಮಗೆ ಆರತಿ ಬೆಳಗುವೆ ತಾಯಿ ದ್ಯಾಮವ್ವನಿಗೆ ಆರತಿ ಬೆಳಗುವೆ ನಾ ಜಯ ಜಯ ಆರತಿ ಬೆಳಗುವೆ ನಾ ಜಯ ಜಯ ಆರತಿ ಬೆಳಗುವೆ ನಾ ಜಯ ಜಯ ಆರತಿ ಬೆಳಗುವೆ ನಾ ಜಯ ಆರತಿ ಬೆಳಗುವೆ ನಾ ಜಯ 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 ಓಂ ಚೈತನಂ ಶಾಶ್ವತಂ ಉಮಾತೀತಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ಜೈ ಮಂಗಲಂ ಜೈ ನಮ ಪಾರ್ವತಿ ಶಿವ ಹರ 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 ಮಹಾದೇವ್ बोला पुंडलिक वरधर विठ्ठल श्री ज्ञानदेव तुकार पंडरनाथ महाराज की सकल साधु संत महाराज की ज्ञानेश्वर महाराज की बसवेश्वर महाराज की जय मंगलम जय नमः पार्वती शिव हर 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 महादेव वीरभद्रेश्वर महाराज की वीरभद्रेश्वर महाराज की